ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರದ್ದು ಕಾಫಿ ಆಯಿತಾ? ಇದು ಬನ್ನಿ, ಇವತ್ತಿನ ಡೈಲಿ ಲಾಕ್ಸ್ ಯಾವ ಥರ ಇರ್ತೈತೆ ತಿಳಿಸ್ಕೊಡ್ತೀನಿ ನೋಡಿ. ಹೊಸ ಎಲ್ಲ ಎದ್ದು ನಾನೇ ಕಟ್ ಹಾಕಿದ್ದೀನಿ ಇವತ್ತು. ಹೊಸ ಎಲ್ಲ ಎದ್ದು ಕಟ್ ಹಾಕಿ ತಾರ ಇನ್ನೂ ಏನು ಮಾಡ್ತಾಳೆ, ಇನ್ನೂ ಎದ್ದಿರೋದೇ ಕಾಣೆ ನೋಡಿ. ಕಾಸು ಇಲ್ಲಿ ಎಲ್ಲ ನಾನೇ ಇವತ್ತು ಕಸ ಕೆರೆದು ಹಾಕಿದ್ದೀನಿ. ಇವತ್ತು ಕೇಳ್ತೀನಿ, ಏನು ಹೊತ್ತಂತ ಎದ್ದು ಕಸ ಕೆರ್ತಿದ್ಯಾ ಅಂತ ಮನೆಯಲ್ಲೂ ಕೇಳ್ತಿಂತಾಳೆ. ಇವತ್ತೆಲ್ಲ ಎದ್ದು ನಾನೇ ಕಸ ಕೆರೆದಿದ್ದೀನಿ. ಸುಮ್ಮನೆ ಕೇಳಮ್ಮನೆ ಯಾಕೆ ತೊನಗಿದ್ದೆ ಅಂತ. ಥರ ದಾಲೆ ಕಸ ಎಲ್ಲ ಕೆರೆದು ಹಾಕಿದ್ಯಾ ನೀನು? ಕಸ ಕೆರೆದು ಪಾತ್ರೆ ಬೆಳಿಗ್ಗೆ ಈಗ ಕಾಫಿ ಇಡ್ತಿದ್ದೀನಿ. ಹಾಂ, ನೋಡಿದ್ರಾ? ಅರೆ ಈಗ ಎಲ್ಲ ಕೆಲಸ ಮಾಡಿ ಒಂದೊಂದು ಕೆಲಸ ಮಾಡಿರ್ತಾರೆ. ನಾನು ಊರೊಳಗೆ ಹೋಗಿದ್ದೆ, ಅಷ್ಟೊತ್ತಿಗೆ ಇದ್ದೆ ಎಲ್ಲ ಎದ್ದು ಕೆಲಸ ಮಾಡಿದ್ದಾರೆ. ಕಾಫಿ ಹಾಲು ನೋಡಿ, ರಾತ್ರಿ ಎಲ್ಲ ಮಳೆ ಒಸಿ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಬರುತ್ತೆ ಅಂತ. ಆದರೆ ಚೂರು ಬರಲಿಲ್ಲ. ಚೂರು ಸ್ವಾನ ಹೆಂಗೆ ಬಂದು ಹೊಂಟೋಗ್ತು. ಏಯ್ ನೋಡಿ, ಹೊಸ ಗುದ್ದಾಡ್ತಾಯಿತ್ತು. ಮೇಡಮ್ ಅವ್ರು ಬರ್ತಿದ್ದಾರೆ, ಏನು ತಿಂಡಿ ಮಾಡ್ತಾರೆ ಕೇಳ. ಬಾ ಕುಂತ್ಕೊಳ್ಳಿ ಕೇಳ್ತೀನಿ. ನಂದು ಕಾಫಿ ಫ್ರೆಂಡ್ಸ್, ಇಲ್ಲಿಗೆ ಬಾ. ನಿಂದು ಆ ಕಡೆ ಆಯ್ತಾ? ನಂದು ಕಾಫಿ, ನನ್ನ ಗಂಡಂದು ಹಾಲು ನೋಡಿ. ಬೆಳಗ್ಗೆ ನಾನು ಕಾಫಿ ಕುಡಿತೀನಿ, ಇವ್ರು ಮಾತ್ರ ಹಾಲು. ನಾನು ಏನಕ್ಕೆ ಕಾಫಿ ಕುಡಿಲ್ಲ ಅದರಲ್ಲಿ ಅಂಗಡಿ ಹತ್ರ ಕಾಫಿ ಟೀ ಜಾಸ್ತಿ ಆಗಿರ್ತಾವಲ್ಲ, ಅದಕ್ಕೋಸ್ಕರನೇ. ಕೆಲಸ ಮಾಡತ್ರ ಕಾಫಿ ಟೀ ಜಾಸ್ತಿ ಕುಡಿತಾರಂತೆ, ಅದಕ್ಕೆ ಇಲ್ಲಿ ಹಾಲು ಕುಡಿತಾರೆ. ತರೋದು 10 ರೂಪಾಯಿ ಹಾಲು, 10 ರೂಪಾಯಿ ಹಾಲಲ್ಲಿ ಇವ್ರಿಗೆ ಹಾಲು, ನನಗೆ ಕಾಫಿ. ಇನ್ನು ಗೊಂಬೆ, ನಮ್ಮ ಗೊಂಬೆ 5 ಸಲ ಅಯ್ಯೋ ಅನ್ನಿಸ್ತಾಳೆ. ಅವಳಿಗೆ ಹಾಲು. ಜಾಸ್ತಿ ಕಾಫಿ ಟೀನು ಕುಡಿಬಾರ್ದು. ಅದಕ್ಕೆ ಇಲ್ಲ, ಬೆಳಗ್ಗೆ ಎದ್ದು ಕಾಫಿ ಕುಡಿಬೇಕು. ಅದು ನನಗೇನೋ ಅಭ್ಯಾಸ ಆಗಿಲ್ಲ ಅಂದ್ಬಿಟ್ಟು ಕಾಫಿ ಕುಡಿಬಾರ್ದಂತೆ. ಆದರೆ ನಮಗೆ ಬಿಟ್ಟಿರೋಕ್ಕಾಗಲ್ಲ ಕಾಫಿಯ. ಅದೇನೋ ಒಬ್ಬೊಬ್ರು ಒಂಥರ ಹೇಳ್ತಾರೆ. ಏನು ತಿಂಡಿ ಮಾಡ್ತೀಯ? ತಿಂಡಿ ಬಿರಿಯಾನಿ ಮಾಡ್ಕೊಡಿ ಇವತ್ತು ನಿನ್ನ ಕೈಯಾರೆ. ನೋಡಿ, ಇನ್ನೊಬ್ರು ಆಲೆ ಗೆಸ್ಟ್ ತಿಂಡಿಗೆ ಆಲೆ ಕೂಗ್ತಾ ಹಣ್ಣು ಗಸಗಸೆ ಅಂತ ಇವಳಿಗೆ ಹಾಲು ಬುಡ್ಡೆ ಇಲ್ವಾ? ಹಾಲು ಇಲ್ಲಿ ಬಂದಳ. ಹಾಲು ಬಿಟ್ಟಿದ್ದೀನಿ. ಏನು ಗೊತ್ತಾ, ನೀನು ಒಲೆ ಕಚ್ಚು ಈಚೆ, ನಾನು ಅಷ್ಟರೊಳಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬತ್ತೀನಿ. ಪ್ಲೀಸ್ ಹೆಲ್ಪ್ ಮಾಡಪ್ಪ ಇವತ್ತು ಒಂದಿನ. ನಾನು ಕೆಲಸಕೊಳ್ಳವ, ಇನ್ನೂ ಹುಲ್ಲು ಇರ್ದಿಲ್ಲ, ಏನು ಇದು ಮಾಡಿಲ್ಲ. ಇವತ್ತು ಒಂದಿನ ಹೆಲ್ಪ್ ಮಾಡಪ್ಪ. ಒಲೆಯಲ್ಲಿ ಬಿರಿಯಾನಿ ಮಾಡಿದರೆ ಸೂಪರಾಗಿರುತ್ತೆ. ಗ್ಯಾಸಲ್ಲಿ ಬಿರಿಯಾನಿ ಮಾಡೋದ್ಕಿಂತ ಅದು ಗ್ಯಾಸ್ ಕೆಂಪು ಗುರಿತೈತಿ, ಯಾವಾಗ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ಒಲೆಯಲ್ಲಿ ಕಚ್ಕೊಟ್ರೆ ಬಿರಿಯಾನಿನೂ ಸೂಪರಾಗಿರುತ್ತೆ, ಗ್ಯಾಸು ಉಳಿತಾಯ ಆಯ್ತದೆ. ಸರಿ, ಜಲ್ದಿ ರೆಡಿ ಮಾಡ್ಕೊಂಡು ನಾನು ಮಸಾಲೆ ರುಬ್ಕೊಂಬರೋಷ್ಟರೊಳಗೆ ನೀನು ಇದು ಏನಪ್ಪ ಒಲೆ ಕಚ್ಚಿ ರೆಡಿ ಮಾಡು, ಓಕೆನಾ? ರಾತ್ರಿ ಮಳೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ಚಿಕ್ಕಿ ಜೋರಾಗಿ ಮಳೆ ಬರುತ್ತೆ ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಕೆಲಸಕ್ಕೆ ಹೋಗಿದ್ದೆ. ಬಟರ್ ಕಟ್ಟಿಂಗಕ್ಕೆ ಕಲ್ತಿದ್ದೇನೆ ಅಂದರೆ ಫಸ್ಟು ಇನ್ನು 9th ಮುಗೀತಿದ್ದಂಗೆ ಬೆಂಗಳೂರಿಗೆ ಹೊಂಟೋದೆ. ಅಲ್ಲಿ ಹೊಂಟೋದಾಗ ಫಸ್ಟ್ ಸ್ಟಾರ್ಟಿಂಗು ಯಾರು ನಾನು ಓದ್ತಿದ್ದೀನಿ ಹಚ್ಕತ್ತಾನೆ ಇಲ್ಲ ಕಾಣ್ಲತ್ತಾರ. ಇಲ್ಲ ಹಚ್ಕ ತಡಿ ಹುಲ್ಲ. ಸೊ ಹಾಗೆ ರಾತ್ರಿ ಒಂಚೂರು ಸ್ವಾನ ಎಂಬುದು ಹಂಗೆ ಹೊಂಟೋಯ್ತಲ್ಲ. ಏನು ಹೇಳ್ತಿದ್ದಲ್ಲ, ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಇನ್ನೊಂದು ನಾನು 9ನೇ ಕ್ಲಾಸ್ ಓದ್ತಾಯಿದ್ದೆ ಅಷ್ಟೇ. ಇಲ್ಲ ನಮ್ಮ ಜೊತೆ ಒಬ್ಬ ಫ್ರೆಂಡ್ ಬರ್ತಾನೆ, ಅವನು 5ನೇ ಕ್ಲಾಸ್ಗೆ ಬಿಟ್ಟು ಹೊಂಟೋಗಿದ್ದ. ಅವ್ನು ಬಂದಾಗೆಲ್ಲ ಊರ ಕಡೆಗೆ ಏನು ಟಿಪ್ ಟಾಪಾಗಿ ರೆಡಿಯಾಗಿ ಬರೋನು. ನಾನು ಆವಾಗ ಏನು ಮಾಡ್ದೆ ಅಂತಂದರೆ,
ಯಾವ ನೋಡ್ಬಿಟ್ಟು ನಮಗೂ ಆಸೆ ಹೊಡ್ಬಿಟ್ಟು ಹೊಸ ಹೊಸ ಬಟ್ಟೆ ಹಾಕೊಂಬರೋನು, ಶೂ ಚಪ್ಪಲಿ ಎಲ್ಲ ಹಾಕೊಂಬರೋನು. ಆವಾಗ ನಾವು ಬೆಂಗ್ಳೂರಿಗೆ ಹೋದ್ರೆ ಹಿಂಗೆ ಇರ್ಬೋದೇನೋ ಅಂದ್ಕೊಂಡು ನಾನು ಇನ್ನೂ 9ನೇ ಕ್ಲಾಸು, ಇನ್ನೂ ಫುಲ್ಲು ಓದಿರಲಿಲ್ಲ, ಏನೋ 3-4 ತಿಂಗಳು ಓದಿದ್ದೆ ಅಷ್ಟೇ. ಮನೆಯಲ್ಲಿ ಒಂದ್ಸರಿ ಕೇಳಿ ನೋಡಿದಾಗ ಅವರು ಬೇಡ ಅಂತ ಗಲಾಟೆ ಮಾಡಿದರು. ಆಮೇಲೆ ಅವ್ರು ಒಂದ್ಸಲಿ ಕಣ್ಣು ಟೈಮು ಹುಲ್ಲ ಬಡಿಯೋಕ್ಕೆ ಬಂದಿದ್ರು ಇಲ್ಲಿ. ಆವಾಗ ನಾನು ಸೀದಾ ಬ್ಯಾಗ್ ತಗೊಂಡು ಹೊಂಟೋಗ್ಬಿಟ್ಟಿದ್ದೆ. ಹೊಂಟೋದಾಗ ಸ್ಟಾರ್ಟಿಂಗಲ್ಲಿ ಹೋಗ್ತೀನಿ, ಆಮೇಲೆ ನಾನು ಬೆಂಗಳೂರಲ್ಲಿ ಹಿಂಗೆ ಇರ್ಬೋದು ಅಂದ್ಬಿಟ್ಟು ಫಸ್ಟೊಂದು ದಿನ ಬಿಟ್ರ ಥರ ಫಸ್ಟು ಇದ್ದ ಫುಲ್ ಏನೆಲ್ಲ ಮೋರಿತ ಪ್ಲೇಟ್ ಗುಡ್ಡೆ ಹಾಕ್ಬಿಟ್ಟವ್ರೆ. ಗುಡ್ಡೆ ಹಾಕಿ ತೊಳಿ ಅಂತ ಬಿಟ್ರು. ಏನು ಗ್ಲಾಸು ನಾನು ಇದೇನಲ್ಲ ಹಿಂಗಾಗೋಯ್ತು ಕತೆ ಅಂದ್ಬಿಟ್ಟು ಇತ್ತಾಗ ವಾಪಸ್ ಬರೋಂಗಿಲ್ಲ. ನಮ್ಮ ಅಪ್ಪ ನಾಯಿ ಹೊಡ್ದಂಗೆ ಹೊಡಿತಾನ. ಆಮೇಲೆ ಕೋಸಿ ದಿನ ತೊಳೆದೆ. ಹಂಗಾರು ಯಾಕೋ ಊರ ಕಡೆಗೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಮ ಡ್ಯಾಡಿ ತುಂಬ ಟಾರ್ಚರ್ ಕೊಡೋರು, ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟು. ಹಂಗಾಗಿ ಅಲ್ಲೇ ಮಾಡೋಣ ಅಂದ್ಬಿಟ್ಟು ಅವಾಗ ಹಂಗಂಗೆ ಮಾಡ್ಕೊಂಡು ಬಟ್ರ್ ಅಸ್ಟೆಂಟು ಎಲ್ಲ ಕಲ್ತ್ಕೊಂಡು ತರಕಾರಿ ಹೆಚ್ಚೋದು ಎಲ್ಲ ಪ್ರತಿಯೊಂದು ಕಲ್ತಿದ್ದೆ. ಅಡುಗೆ ಮಾಡೋದು ಎಲ್ಲ ಕಲ್ತ್ಕೊಂಡೆ. ನಾನು ಒಂದೇ ಜಾಗದಲ್ಲಿ ಇದ್ದಷ್ಟೊತ್ತಿಗೆ ಒಂದು ಸ್ವಲ್ಪ ಮೇನ್ ಬಟ್ರ್ ಆಗ್ಬೋದಿತ್ತು. ಅವ್ರದ್ದು ಸಂಘ ಮಾಡ್ಕೊಂಡು ಅವ್ರ ಜೊತೆ ದಿನ ಆ ಹೋಟ್ಲು ಈ ಹೋಟ್ಲು ಅಂದ್ಕೊಂಡು ಅಲ್ಲೇ ಬಿಟ್ಬಿಟ್ಟೆ. ಬೆಂಗಳೂರು ಸ್ಟಾರ್ಟಿಂಗ್ ಓದೋದು ತುಂಬಾ ಕಷ್ಟ ಆಗೋಯ್ತಪ್ಪ. ಆ ಪ್ಲೇಟು ಪಾತ್ರೆ ಇವು ಸಖತ್ ಕಷ್ಟಪಟ್ಟು ನಾವಂತೂ. ಅಲ್ಲೊಬ್ರು ಓನರ್ ಇದ್ರು ಥರ ಬೆಂಗಳೂರಲ್ಲಿ, ಅಲ್ಲಿ ಬಾತ್ರೂಮ್ನು ತೊಳಸ್ಬಿಟ್ಟು ಅವ್ರ ಮಕ್ಕಳು ಒಸಿ ಹೊಡಿತಿದ್ರು. ಅದು ಏನಾರು ಯಾರು ಕ್ಲೀನಾಗಿ ತೊಳೆದು ಬಂದಿರ್ತೀವಲ್ಲ, ಚೂರು ಹೆಜ್ಜೆ ಆದ್ರೂ ಮಕ್ಕೆ ಹೊಡೆದ್ಬಿಡೋದು. ಇವತ್ತೇನಾರ ಯಾರಿಗಾರ ಇದು ಮಾಡಿದ್ರೆ ಒಂಚೂರು ಯಾರು ಬೋದ್ರೆ ಅವ್ರು ನಾಳೆ ಕೆಲ್ಸಕ್ಕೆ ಹೋಗಲ್ಲ. ಆಗ ಅಂದ್ರೆ ಅಷ್ಟೇ 2000 ಇಸ್ವಿ 20 ಅವಾಗಲೇ ನಾನು ಬೆಂಗ್ಳೂರಿಗೆ ಹೋಗಿದ್ದು. ನಾನು ಅವತ್ತು ಅಷ್ಟೇ ಕಷ್ಟ ಇತ್ತು. ಇವತ್ತು ಯಾರಂಗೆ ಮಾಡಲ್ಲ. ಇವತ್ತೇನಾರು ಹಂಗೆ ಮಾಡಿದ್ರೆ ನಿಂದೆಲ್ಲ ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ. ಬಾ ಒಲೆ ಹಚ್ಕತ್ತು. ಅಲ್ಲ ಕಣಪ್ಪ, ಬೆಂಗಳೂರಲ್ಲಿ ಯಾವುದೋ ಹುಡುಗ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದೈತೆ ಅಂತವ ಓದೋದ್ಬಿಟ್ಟು ಆ ಹುಡುಗನ ಜೊತೆ ಓಡೋಗಿದ್ದ. ನಾನು ಅವಾಗ ಎಲ್ಲ ಹುಡುಗನ ಜೊತೆ ಹುಡುಗಿರು ಓಡೋಯ್ತಾರೆ. ನನ್ನ ಗಂಡ ಹುಡುಗನ ಜೊತೆನೇ ಓಡೋಗಾರೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಾನೆ ಅಂತ. ಅದು 9ನೇ ಕ್ಲಾಸ್. ಯಾವಾಗ ಚೆನ್ನಾಗಿ ಅವಾಗ ಯಾರೋ ಚೂರು ಶೂ ಇವು ಯಾಕೆ ಬಂದ್ರೆ ಅವಾಗ ನಾವೆಲ್ಲ ಅದಕ್ಕೆ ಬಟ್ಟೆ ಹಾಕೊಂಡು ತಿರುಗ್ತಿದ್ದು. ಬೆಂಗಳೂರಲ್ಲಿ ಹಿಂಗೆ ಇರ್ಬೋದೇನೋ ಅಂತ ಹೋಗಿದ್ವಪ್ಪ. ಅದು ಓದೋದ್ಬಿಟ್ಟು ಎಸ್ಕೇಪ್ ಆಗಿದೆಯಲ್ಲ. ಯಾಕೆಂದರೆ ಓದೋದು ಅಷ್ಟೊಂದು ತಲೆಗೆ ಹತ್ತಿರ್ತಿರಲಿಲ್ಲ ಗೊತ್ತಾ. ನನಗೆ ಇವತ್ತು ಲೋಕದಲ್ಲಿ ಕನ್ನಡದೇ ಬರೋಕ್ಕೆ ಬರಲ್ಲ. ಹ್ಯಾಂಡ್ ರೈಟಿಂಗ್ ಮಾತ್ರ ಸೂಪರ್ ಆಗುತ್ತೆ, ಬರೆಯಕ್ ಬರಲ್ಲ ಅಂದ್ರೆ ಬರೀತಾರೆ. ಇವತ್ತು ದಿನ ಒಂದು ಸ್ವಲ್ಪ ಕನ್ನಡ ಒಂದು ಸ್ವಲ್ಪ ಅಷ್ಟು ತಲೆ ನಮ್ಗೆ ಹತ್ತಲಿಲ್ಲ ವಿದ್ಯೆ. ಅಂದ್ರೆ ಇದು ಏನಪ್ಪಾ ಅಂತ ಅಂದ್ರೆ ಹ್ಯಾಂಡ್ ರೈಟಿಂಗ್ ಮಾತ್ರ ಸೂಪರ್ ಆಗುತ್ತೆ ಕನ್ನಡ. ಆಕೆ ಏನಾಗ್ತದೆ ಸರಿ ಏನಾಗ್ತದೆ ಈಗ? ಎಣ್ಣೆ ಬಿಟ್ಟಿದ್ದೀನಿ, ಮಸಾಲೆ ಹಾಕಿದ್ದೀನಿ, ಒಲೆ ಯಾಕೋ ಪುಕ್ಕ ಪುಕ್ಕ ಅಂತ ಇಟ್ಟಿದೆ. ಏನು ಚಕ್ಕೆ ಪಲಾವ್ ಎಲೆ ಎಲ್ಲ ಪ್ರತಿಯೊಂದು ಸ್ಪೈಸಸ್ಸು ಎಣ್ಣೆ ಕಾಬೇಕು, ಈರುಳ್ಳಿ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಹಿಂಗೆ ಚೆನ್ನಾಗಿ ಚಿಕನ್ ಫ್ರೈ ಆಗಲಿ. ಹಿಂಗೆ ರುಚಿಗೆ ಸ್ವಲ್ಪ ಚಿಕನ್ಗೆ ಸಾಲ್ಟ್ ಹಾಕಿದ್ದೀನಿ. ಸರಿ, ಅದೆಲ್ಲ ಸರಿ. ಬೆಂಗಳೂರಲ್ಲಿ ಸಂಬಳ ಎಷ್ಟು ಕೊಡ್ತೀರಿ? ನಾನು ಸ್ಟಾರ್ಟಿಂಗ್ ಹೋದಾಗ 900 ರೂಪಾಯಿ ಕೊಡೋರು. 900 ರೂಪಾಯಿ ಒಟ್ಟಲ್ಲಿ. ಮತ್ತೆ ಅವ್ರ ಸ್ಟಾರ್ಟರ್ ಕೊಟ್ರು ಮತ್ತೆ ಅಲ್ಲೇ ಕೆಲಸ ಮಾಡ್ತಿದ್ದೆ.
ಗೊತ್ತಾ ಊರಲ್ಲಿ ಸ್ವಲ್ಪ ಕಷ್ಟ ಐತೆ ನೋಡಾಗಲ್ಲ ಅವ್ರು ಅಷ್ಟು ನನಗೆ ಎಷ್ಟು ಹೊಡ್ಯಾರ ಗೊತ್ತಾ ಅಲ್ಲಿ. ಅದಕ್ಕೆ ನೀನು ಎಜುಕೇಶನ್ ಮಾಡ್ದಿಲ್ದಿಕ್ಕೆ ಮತ್ತೆ ಇಲ್ಲಿ ಬಂದು ಹಳ್ಳಿಲಿ ಕೆಲಸ ಮಾಡ್ತಿದೀಯಾ. ಅದೇ ಚೆನ್ನಾಗಿ ಎಜುಕೇಶನ್ ತಗೊಂಡಿದ್ರೆ ಟೌನಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಕೆಲಸ ತಗೋಬೋದಾಗಿತ್ತು. ಅಲ್ಲಿ ಅಷ್ಟು ಕೆಲಸ ಮಾಡಿದ್ರು ಚೆನ್ನಾಗಿ ಊಟ ಇಕ್ತಾರ ನಮ್ಗೆ ಆ ಕಡೆಗೆ ಜರ್ಕೆ ಊಟಕ್ಕೆ ಯಾಕೆಂತಂದ್ರೆ ಇಲ್ಲಿ ಪಾಪ ಸಕ್ಕ ಟಾರ್ಚರ್ ಕೊಡೋದಾಗಲ್ಲವ, ಎಣ್ಣೆ ಕುಟ್ಕೊಂಡ್ಬಿಡ್ರು ಟಾರ್ಚರ್ ಕೊಡೋದು. ಹಂಗಾಗಿ ಅಲ್ಲಿ ಹೋಗಿ ಅಷ್ಟು ಇದು ಮಾಡ್ಕೊಂಡು ಇದು ಮಾಡೋದು ಅಂದ್ಬಿಟ್ಟು ಅಲ್ಲೇ ಹೆಂಗಿದ್ರು ಊಟ ಕೊಟ್ಟಿದ್ದ ತಕ್ಷಣ ಅಲ್ಲೇ ಹೋಟ್ಲಲ್ಲಿ ಒಳ್ಳೆ ಊಟ ಕೊಡಾರ. ಅಲ್ಲೂ ಊಟ ಅಂದರೆ ಮಿಕ್ಕಿ ಪಕ್ಕಿದ್ದು ಕೊಡ ಅದನ್ನೂ ತಿಂದಿದ್ದೀವಿ ಹೋಟ್ಲಲ್ಲಿ. ಹಂಗಾಗಿ ಇಲ್ಲಿ ಯಾವುದು ಟಾರ್ಚರ್ ಕೂಡ ಅದಕ್ಕೋಸ್ಕರ ಕಡೆಗೆ ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ. ತಿಂಗ್ಳಿಗೆ 900 ರೂಪಾಯಿ ಕೊಡೋರು. ಅದುವೇ ಯಾರು ನಮ್ಮ ಅಪ್ಪ ಟಾರ್ಚರ್ ಕೊಟ್ಟಿದ ತಕ್ಷಣನೇ ಊರ್ ಕಡೆಗೆ ಬರಕ್ ಮನ್ಸಾಯ್ತಿರ್ಲಿಲ್ಲ ಅಂತ ಹೇಳ್ತಿದೀಯಲ್ಲ. ಈಗ ನಾನ್ ಟಾರ್ಚರ್ ಕೊಡ್ತೀನಲ್ಲ, ನಿಂಗೆ ಕೆಲ್ಸಕ್ಕೆ ಹೋದಾಗ ಹಂಗಾರೆ ಮನೆಗೆ ಬರಕ್ ಮನ್ಸಾಗಲ್ಲ ಅನ್ನು. ನೀನೇ ಟಾರ್ಚರ್ ಕೊಡ್ತೀಯ, ಬೈತೀನಲ್ಲ ಒಂದೊಂದ್ಸಲಿ, ಅದಕ್ಕೆ ಮನೆಗೆ ಬರಕ್ ಮನ್ಸಾಯ್ತದ ಇಲ್ವಾ? ಅವಾಗ ಫಸ್ಟ್ ನಾನ್ ಕೇಳೋ ಕ್ವಶನ್ಸ್ ಆನ್ಸರ್ ಮಾಡು. ಈಗ ನಿಮ್ಮ ಅಪ್ಪ ಟಾರ್ಚರ್ ಕೊಡೋರು ಬೈಯೋರು ಅಂತ ಊರಿಗೆ ಬರಕ್ ಮನ್ಸಾಗ್ಲಿಲ್ಲ, ಬೆಂಗ್ಳೂರ್ಗೆ ಎಸ್ಕೇಪ್ ಆದೆ. ಆ ಕಡೆಯಿಂದ ಬೆಂಗಳೂರಿಂದ ಈ ಕಡೆಗೆ ಬರಕ್ ಮನ್ಸಾಗ್ಲಿಲ್ಲ. ನಾವು ಹೆಂಡತಿ ಬೈತೀನಿ ಅಂತ ಅನ್ಬಿಟ್ಟು ಕೆಲಸ ಮುಗ್ದಾಗ ಮನೆಗೆ ಬರಕ್ ಮನ್ಸಾಯ್ತದ ಅಥವಾ ಅಲ್ಲೆಲ್ಲಾರು ಹೋಗೋಣ ಅಂತ ಇರ್ತದ? ಇಲ್ಲ ಒಂದೊಂದ್ಸರಿ ಬೇಜಾರಾಗುತ್ತೆ. ಆಯ್ತು ಅಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಗಂಡ ಅವರಪ್ಪ ಟಾರ್ಚರ್ ಕೊಡ್ತಾರೆ, ಅವರಪ್ಪ ಬೈತಾರೆ ಅಂತ ಈಗ ಅಂದ್ರೆ ಇನ್ನೂ ಅಂಡರ್ಸ್ಟ್ಯಾಂಡ್ ಹೋಗ್ತದ. ಅದಕ್ಕೋಸ್ಕರ 9ನೇ ಕ್ಲಾಸಿಗೆ ಜಂಪು ಬೆಂಗಳೂರು ಕಡಿಕೆ ಲೋಟ ತಳಿ ಪಾತ್ರೆ ಬೆಳಗಕ್ಕೆ. ಅವಾಗ ಇನ್ನೇನು ಏನು ಕೆಲಸ ಅವಾಗೆಲ್ಲ ಬುದ್ಧಿವಂತರಾಗಿ ಓದಿದ್ರೆ ಚೆನ್ನಾಗಿ ಓದಿದ್ರೆ ಚೆನ್ನಾಗಿದ್ದಾರೆ. ಸುಮಾರು ಜನ ಒಳ್ಳೆ ಕೆಲಸದಲ್ಲಿದ್ದಾರೆ. ನಾವು ಆಗ ಓದಿಲ್ಲ, ಅವು ನಮ್ಗೆ ಓದು ಅಷ್ಟು ತಲೆಯಾಗತ್ತಿಲ್ವಲ್ಲ, ಹಂಗಾಗಿ ಹೊಂಟಾಗಿದ್ದು. ಇವತ್ತ ಓದ್ತೀನಿ ಅಂದ್ರೆ ಆಗುತ್ತಾ? ನನ್ನೇ ಕಳ್ಸಬ ಕಾಲೇಜಿಗೆ ಕಳ್ಸ. ನನ್ನೇ ಕಳ್ಸಲ್ಲ ಕಾಲೇಜಿಗೆ, ನಾನು ಓದ್ತೀನಿ ನೋಡಪ್ಪ. ನಮ್ಗೊಮ್ಮೆ ನಾನು ಓದ್ತೀನಿ. ಚಿಕನ್ ಗೊಜ್ಜರ ಗಮ್ಮತ್ತೈತಿ. ಏನೇನು ರುಬ್ಬಿದ್ದೀಯ? ಮಸಾಲೆ ಬಂದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟೇ. ಹಿಂಗೆ ಮಣ್ಣು ಬೀಳ್ತು ಚೆಂದ. ನೀರು ಅಳತೆ ಮಾಡ್ಕೊಂತಾನೆ ನೀರು ಕಚ್ಚಿದ್ದೀನಿ, ಎಷ್ಟು ನೀಟಾಗಿ ಉರಿತೈತಿ. ಏಯ್ ಗೊಮ್ಮೆ, ನೀನು ಕಚ್ಕೊಂಡು ಹಿಂಗೆ ಮಾಡು ಅಂದರೆ ನಾನು ಗ್ಯಾಸಲ್ಲೇ ಮಾಡ್ತೀನಿ ಅಂತ ಮಾಡಿ. ಹಾಕ್ತೀನಿ ಮತ್ತು ಗರಂ ಮಸಾಲ. ಗಸಗಸೆ ಹಣ್ಣು ನಾನು ಒಸಿಬಿಟ್ಟಿಲ್ಲ ತರಲ್ಲೇ. ನೋಡಿ ಮಾಡ್ತೈತೆ. ಅಕ್ಕಿ ತೊಳ್ಕೊಂಬಂದಿದ್ದೀನಿ. ಸ್ವಲ್ಪ ಅಷ್ಟಕ್ಕಲ್ಲ, ಚೂರು ಹಾಕು, ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ. ಜಾಸ್ತಿ ಎತ್ಕೊಂಡ್ಲ ಹಾಕಿದ್ದಲ್ಲ ಆಗಲೇ. ಎಲ್ಲ ಇನ್ನೊಂಚೂರು ಒಂದೊಂದ್ಸರಿ ಕುಡಿಲಿ. ಹಾಕಿ ಈ ಕಂಡಿಡ್ದ ಟೇಸ್ಟ್. ಅದೆಲ್ಲ ಚೂರು ಉಳಿಸು. ಸಾಕು. ಸಾಕು. ಉರಿ ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಹಾಕೋದ್ನ ಹಾಕ್ಬಿಟ್ಟು ತೇರಿಸ್ಬಿಟ್ಟು ಮುಚ್ಚಿಬಿಡು. ನಾನು ಹಸುಗೆಲ್ಲ ಹುಲ್ಲೆಲ್ಲ ಇರೋದಾಕ್ಬಿಟ್ಟು ಇನ್ನೇ ಕೈ ಕಾಲು ಮಗ ಎದ್ದೆ ತೊಳೆದಿದ್ದೀನಿ. ಬಿರಿಯಾನಿ ಏನು ಫ್ರೆಂಡ್ಸ್ ನೋಡಿ, ನಮ್ಮನೆಯವರು ಒಳಗಡೆ ತಿಂಡಿ ಐಕೋತಿದ್ದಾರೆ ಇವಾಗ ತಿನ್ಸೋಕ್ಕೆ.
ಎಲ್ಲ ನೋಡಿ ಹೆಂಗ್ ಆಡ್ತಿದ್ದಾರೆ ಅಂತ, ಎಲ್ಲ ಆ ಕಡೆಗೆ ನೋಡ್ತಾವ್ರೆ. ತಿಂಡಿ ಬೇಕು ಅನ್ನ. ಅವಾಗ್ಲಿದೆ ಹೆಂಗ್ ಬಡ್ಕತ್ತಿದ್ರು ಗೊತ್ತಾ? ಅದು ನೀನು ಬೆಳಗ್ಗೆ ರೂಢಿ ಮಾಡಿರೋದು ಬಾ. ಬೇಸಿಗೆ ಕಾಲ ನೋಡು, ಸ್ವಲ್ಪ ಮೇವು ನೋಡು, ಬೆಂಗ್ಳೂರು ಕೊಡೋಗ್ಲಿಲ್ಲ ಅಂದಿದ್ರೆ ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೋದಾಗಿತ್ತ. 9ನೇ ಕ್ಲಾಸಿಗೆ ಬೆಂಗ್ಳೂರು ಕೊಡೋಗಿ ನೋಡಿಲಿ ಆಡು. ಗೌರ್ಮೆಂಟ್ ಕೆಲಸದಲ್ಲಿ ಮದುವೆ ಆಯ್ತಿದ್ದ ನಾನು ಗೌರ್ಮೆಂಟ್ ಕೆಲಸದವ್ರನ್ನೇ ಮದುವೆ ಆಯ್ತಿದ್ದೆ. ನೀನು ಗೌರ್ಮೆಂಟ್ ಕೆಲಸದಲ್ಲಿ ಇರೀವಲ್ಲ, ಆಗ ನಿನ್ನೆ ಮದುವೆ ಆಯ್ತಿದ್ದೆ. ಗೌರ್ಮೆಂಟ್ ಕೆಲಸ ಸಾಕು, ಇದು ನಮ್ಗೆ ಸಾಕು. ಇವರಲ್ಲಿರೋ ನೆಮ್ಮದಿ ಅದರಲ್ಲೇ ಐತಾ? ಓಕೆ ಬಿಡು. ಇಲ್ಲಿ ನಾವು ಗೌರ್ಮೆಂಟ್ ಕೆಲಸದವ್ರನ್ನ ಯಾರನ್ನೂ ಬೈತಾ ಇಲ್ಲ. ಆದರೆ ನನ್ನ ಗಂಡಗೆ ಇದೇ ಜೀವನ ಚಂದ ಅಂತೆ ಫ್ರೆಂಡ್ಸ್. ಹಳ್ಳಿ ಜೀವನನೇ, ನನಗೂ ಅಷ್ಟೇ ಹಳ್ಳಿ ಜೀವನನೇ ಇಷ್ಟ, ನನ್ನ ಗಂಡನಿಗೂ ಅಷ್ಟೇ ಹಳ್ಳಿ ಜೀವನನೇ ಇಷ್ಟ ಅಲ್ಲೇನಪ್ಪ? ಅದು ಸ್ಟಾರು ಗೌರ್ಮೆಂಟ್ ಕೆಲಸ ಸಿಗೋದು. ಆಮೇಲೆ ಹಳ್ಳಿ ಕೆಲಸ ರೈತರಾಗೋದು ಒಂದು ಸ್ಟಾರೇನೆ. ಎಲ್ಲ ಗೌರ್ಮೆಂಟ್ ಕೆಲಸದಲ್ಲೇ ಇದ್ರೆ ಇಲ್ಲಿ ಹಳ್ಳಿಲಿ ಇರೋದು ಯಾರು? ಎಲ್ಲ ಗೌರ್ಮೆಂಟ್ ಕೆಲಸನೇ ತಗೊಂಡ್ರೆ. ಅದಕ್ಕೆ ನನ್ನ ಗಂಡ ಗೌರ್ಮೆಂಟ್ ಕೆಲಸ ತಗೊಳ್ಳಿಲ್ಲ, ಹಳ್ಳಿಲಿ ಇರೋದು. ನೋಡು ಬಿರಿಯಾನಿ ಆಯ್ತು, ಕೈ ಸುಡ್ತದೆ. ಕಮ್ಮಿ ಊರು ಯಾಕೋ ತಲೆ ಹಿಡಿತೈತೆ. ತೋರ್ಸ ಒಳಗಡೆ. ಹಾಂ ಸಾಕು. ಜಾತದೆ ನಿಧಾನ ನೋಡ್ಕೊಂಡತ್ತು. ನುಗ್ಗೆಕೊನೆ ಗಟ್ಟಿಗಿರಲ್ಲ. ಕರ್ಬೇವಿನ ಸೊಪ್ಪಿನ ಗಿಡದ ಮೇಲೆ ಬೀಳ್ತದೇನಪ್ಪ. ವಿತ್ತು ಕರ್ಬೇವಿನ ಸೊಪ್ಪಿನ ಮೇಲೆ ನನ್ನ ಮ್ಯಾಗ ಬೀಳ್ತದೆ ಇದು. ನುಗ್ಗೆಕಾಯಿ ಎಷ್ಟಪ್ಪ ಅವೇ ಬಲ್ತೆ ಹೋಗಿವೆ. ತಗೊಂಡ ನುಗ್ಗೆಕಾಯ? ಹ್ಞೂ ಇಲ್ಲೋಡ, ಎಷ್ಟೊಂದು ಬಲ್ತೋಗಿ ಎಷ್ಟಿಷ್ಟಪ್ಪ ಅವೇ ನುಗ್ಗೆಕಾಯಿ. ಇವಾಗ ಬಲ್ತಿರ ಕಣಂಗೆ ಕಾಣ್ತಾವೆ ಅಷ್ಟೇ ಅವು. ಅದೇನೆ ಅಂದರೆ ಬೇರೆಯವ್ರಿಗೆ ಕೊಟ್ರೆ ಹೆಂಗೆ ಗೊತ್ತಾ, ಬಲ್ತಿರೋ ಕೊಟ್ಟಾರೆ ಅಂತಾರೆ, ಒಳಗಡೆ ಚೆನ್ನಾಗಿರ್ತವೆ. ಬೇರೆಯವ್ರಿಗೆ ಕೊಟ್ರೆ ಇಷ್ಟು ದಪ್ಪ ಅವೇ ಬಲ್ತೋಗಿ ಅಂತಾರೆ. ನೋಡಿ ನುಗ್ಗೆ ಸೊಪ್ಪು ಕೂಡ ಒಂಚೂರು ರೋಗ ಇಲ್ಲ, ಹಂಗೈತೆ. ಸಕ್ಕತ್ತಾಗೈತೆ, ಬಾಯಿ ನೀರು ಬರ್ತೈತೆ ನುಗ್ಗೆ ಸೊಪ್ಪು ನೋಡಿದ್ರೆ. ಅದೇ ಯಾಕೆ ಮಾಡಿಕೊಂಡು ಯಾಕತ್ತೆ ಹಸಿಗೆ? ಇದಾ ಏನು ಮಸ್ತಾಗೈತೆ ಗೊತ್ತಾ, ಇದು ನುಗ್ಗೆ ಸೊಪ್ಪು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾವೆ. ಅವರೇ ಬೇಳೆ ಹಾಕಿ ಈ ನುಗ್ಗೆ ಸೊಪ್ಪು ಪಲ್ಯ ಹೇಳು, ಮಾಡಕ್ಕೆ ಹೋಗ್ಬೇಡ. ಸೂಪರ್ ಆಗಿರುತ್ತೆ. ಆದರೆ ನಾನು ಮಾಡಲ್ಲ ಇದನ್ನ. ನನ್ನ ಫ್ರೆಂಡ್ ಬಿರಿಯಾನಿ ಐತಲ್ಲ ಗೊತ್ತಾ, ಅದಕ್ಕೆ ಮಾಡಲ್ಲ. ನನ್ನ ಫ್ರೆಂಡು ನುಗ್ಗೆ ಸೊಪ್ಪು ಅಂತ ಅಂತಿರ್ತಾಳೆ ಯಾವಾಗ್ಲೂ. ಅದಕ್ಕೆ ಅವಳಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪು. ಸರಿ, ಒಂದು ಇದಕ್ಕಿಕ್ಕು ತಾಣೈತೆ. ನನ್ನ ಫ್ರೆಂಡಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ತಾಂಬನಿ ಜಲ್ದಿ, ನಾವಲ್ಲೇ ರೆಡಿಯಾಗಿ ಕುಂತಿದ್ದೀವಿ ಇಲ್ಲಿ. ಘಮ 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 ಅಂತ ಐತೆ ಚಿಕನ್ ಬಿರಿಯಾನಿ. ಇವತ್ತ ಲಾಲ್ ಬಾರ್ಡ್ರದ್ಕೆ ಗಮ ಗಮ ಅಂತೈತೆ. ಹಾಕಿ ಸಾಕು ತಿಂದಿರ್ಬೇಕಾದ್ರೆ ಆಮೇಲೆ ಆಗ್ತೈತೆ.
ಕಲರ್ ಮಾತ್ರ ಸೂಪರ್ ಬಂದೈತಪ್ಪ. ಟೇಸ್ಟ್ ನೋಡಂತಾರೆ. ನೀನು ಊಟ ಮಾಡಿ ಥರ ಬಾಯಲಿ ದಮ್ ಬಿರಿಯಾನಿ ಮಾಡ್ದಂಗೆ ಮಾಡಿದ್ಯಾ? ಓಕೆ, ನೋಡೊಂಚೂರು ಟೇಸ್ಟ ಮಾಡು. ಹೆಂಗೆ ನನ್ನ ಟೇಸ್ಟಾ? ಸೂಪರಾಗೈತೆ. ಸಾಕಾಗೈತೆ. ಸೂಪರ್ ಆಯ್ತಾ? ನೋಡಿ ಕೂತಿದ್ದೆ ಸಾಕಾದ. ಚಟ್ನಿ ಹಾಕೊಂಡು ತಿನ್ನು. ಎಲ್ಲಾರ್ದು ತಿಂಡಿ ಆಗ್ತೈತೆ ನಮ್ಮಲ್ಲಿ. ಇಲ್ಲಿ ನೋಡಿ, ಇವ್ರದು ತಿಂದು ಮನೆ ಕೊಡು. ಇವ್ರದು ಎಲ್ಲದು ತಿಂಡಿ ಐತೈತಿ 8:30ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.